ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಬಾಲ ಹಾಗೆ ವರದ ಇಬ್ಬರು ಕೂಡ ಕಾವೇರಿನ ಭೇಟಿ ಮಾಡೋದಕ್ಕೆ ಜೈಲಿಗೆ ಬಂದಿದ್ದಾರೆ. ಜೈಲಿಗೆ ಬಂದಿರತಕ್ಕಂಥ ವರದನ ಮುಂದೆ ಇಲ್ಲಿ ಸಿಡಿದೇಳ್ತಿದ್ದಾರೆ. ಬಾಲ ಹಾಗೆ ವರದನ ಮುಂದೆ ಒಂದು ದೊಡ್ಡ ಮಹಾ ಸತ್ಯವೇ ಸ್ಫೋಟಗೊಳ್ತಿದೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಣಿ ಕಾಲಿಟ್ಕೊಂಡು ಕೇಳ್ಕೊತಾರೆ ವರದ, ಆದ್ರೂ ಕೂಡ ಇಲ್ಲಿ ಮಣಿ ಕರ್ಗೋದಿಲ್ಲ. ನಿನ್ನನ್ನಂತೂ ಜೈಲಿಗೆ ಕಳಿಸಿ ತೀರ್ತೀನಿ ಅಂತ ಶತಸದ್ದರಾಗ್ತಾರೆ. ಆಗ ಮಣಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ವರದ ಅಟ್ಯಾಕ್ ಮಾಡಿಸಿದ್ದೆ ಇಲ್ಲಿ ಮಣಿ ಅವರಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ರೌಡಿಗಳು ಅವರನ್ನ ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಇದರ ನಡುವೆ ಅಲ್ಲಿ ಮಣಿ ಅವರಿಗೆ ಸಿಕ್ಕಿಬೀಳ್ತಾರೆ. ವರದನ ಬಳಿಗೆ ಕರ್ಕೊಂಡು ಬರ್ತಾರೆ. ಮಣಿ ಫೋನ್ ಅನ್ನ ತಗೊಂಡು ಚಿಪ್ ತಗೊಳ್ಳೋದಕ್ಕೆ ಅಂತ ಮುಂದಾಗ್ತಾರೆ. ಬಟ್ ಆಲ್ರೆಡಿ ಮಣಿಯ ಚಿಪ್ ಅನ್ನ ರಾಣಿಯ ಬ್ಯಾಗ್ ಅಲ್ಲಿ ಇಟ್ಟಿದ್ದಾರೆ. ಬಟ್ ರಾಣಿಗೆ ಆ ವಿಷಯ ಗೊತ್ತಾ ಇಲ್ಲ. ಫೈನಲಿ ಆ ಒಂದು ಚಿಪ್ ಸಿಗುವ ತನಕ ಇವನನ್ನ ನಮ್ಮ ಕಪ್ಪಿ ಮುಷ್ಟಲ್ಲೇ ಇಟ್ಕೋಬೇಕು ಅಂತ ಹೇಳಿ ಗೋಡೌನ್ಗೆ ಕೂಡ ಹಾಕಿದ್ದಾರೆ. ಇತ್ತ ಕಡೆ ವರದ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಬಾಲ ಬರ್ತಾರೆ. ಬಾಲ ಬಂದಿದೆ, ಅಪಾಯ ಆಗೋ ತನಕ ಬಿಡಬಾರ್ದು, ಈ ಮಣಿ ತುಂಬಾನೇ ಅಪಾಯ ಅಂತ ಅನ್ನಿಸ್ತದೆ. ಹಾಗಾಗಿ ಮೊದಲೇ ನಾವು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ, ಮೊದಲೇ ಮುನ್ನೆಚ್ಚರಿಕೆಯನ್ನ ತಗೋಬೇಕಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ನಾನು ನಾಳೆ ಜೈಲಿಗೆ ಹೋಗಿ ಬರ್ತೀನಿ ಅಂತ ಕೂಡ ತಿಳಿಸ್ತಾರೆ. ಎತ್ತ ಕಡೆ ವರದ, ನಿಜಕ್ಕೂ ಕೂಡ ನಿನ್ನ ಪಾಲಿನ ವಿಲನ್ ನಾನೇ ಬಾಲ, ಯಾರು ಏನೇ ಮಾಡಿದ್ರು ನಿಜಕ್ಕೂ ಕೂಡ ಅಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಿಜವಾದ ತೊಂದರೆ ಏನೇ ಆದರೂ ಕೂಡ ಅದು ನಿನಗೆ ನಿನ್ನ ಕುಟುಂಬಕ್ಕಾಗಿರುತ್ತೆ ಅಷ್ಟೇನೆ ಅಂತ ಹೇಳಿ ಇಲ್ಲಿ ವರದ ತನ್ನಕ್ಕೆ ತಾನೇ ಅನ್ಕೋತಾರೆ. ಅಲ್ಲಿರ್ತಕ್ಕಂಥ ಶಾಂತ ಅವರು, ಏನಿದು ಮಣಿ ಸಾಹೇಬ್ರು ಯಾಕೆ ಬರಲಿಲ್ಲ, ಎಲ್ಲಿ ಹೋದ್ರು, ಪತ್ತೆನೇ ಇಲ್ವಲ್ಲ, ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ನಾ ಈ ಮನುಷ್ಯ, ಇಲ್ಲ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಕೂಡ ಒಳ್ಳೇದೇ ಆಗತ್ತೆ, ಆ ರೀತಿ ಕೆಟ್ಟದಾಗೋದಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಮನುಷ್ಯರಿಗೆ ಒಳ್ಳೇದೇ ಆಗಬೇಕು ಅಂತ ಹೇಳಿ ಶಾಂತ ಅವರು ಅನ್ಕೋತಾರೆ. ಎತ್ತ ಕಡೆ ರಾಣಿ ಮನೆಯಲ್ಲಿ ಎಲ್ಲ ಮಕ್ಕಳು ಕೂಡ, ರಾಣಿ, ಲೋಹಿತ, ಚಂದು ಎಲ್ಲರೂ ಕೂಡ ಕಳ್ಳ ಪೊಲೀಸ್ ಆಟವನ್ನು ಆಡ್ತಿದ್ದಾರೆ. ಪದೇ ಪದೇ ಕಳ್ಳಿ ಅಂತಾನೆ ಲೋಹಿತಾಗಿ ಬರ್ತದೆ, ಅದನ್ನು ಅವಳಿಗೆ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನಾನು ಕಳ್ಳಿ ಏನಲ್ಲ ಅಂತ ಹೇಳಿದಾಗ, ಹೌದಮ್ಮ ನೀನು ಕಳ್ಳಿ ಅಲ್ಲ, ಪೇಪರಲ್ಲಿ ನಿನಗೆ ಕಳ್ಳಿ ಅನ್ನೋ ಚಿಟ್ ಸಿಗ್ತದೆ ಅಷ್ಟೇ, ಆದರೆ ನೀನು ಹುಡ್ಕೋತಾ ಇರೋದು ನೋಡಿದ್ರೆ ನಿಜವಾಗ್ಲೂ ನೀನು ಕಳ್ಳಿ ಅನ್ನೋ ರೀತಿನೇ ನನ್ನ ಭಾವಿಸ್ತಿದ್ದಾರೆ ಅಂತ ಹುಡ್ಕೋತಾ ಇದೆಯಲ್ಲ ಅಂತ ನಾನು ಯಾಕೆ ಆ ರೀತಿ ಅನ್ಕೊಳ್ಳಿ, ಇದು ಆಟ ಅಷ್ಟೇ ಅಂತ ಲೋಹಿತ ಹೇಳ್ತಾರೆ. ನಂತರ ಇಲ್ಲಿ ಚಂದು ರಾಣಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾಗ ಈ ಕಡೆ ಮತ್ತೆ ಸಿಡಿದು ಹೇಳ್ತಾಳೆ ಲೋಹಿತ, ನೀನು ತಂಗಿ ಇದ್ರು ಕೂಡ ಇವಳು ಬಂದಮೇಲೆ ಯಾವಾಗಲೂ ಇವಳ ಪರನೇ ಬ್ಯಾಟಿಂಗ್ ಮಾಡ್ತಿರ್ತೀಯ ಅಲ್ವಾ, ಹಾಗೆ ಹೀಗೆ ಅಂತ ಹೇಳಿ ಈ ಜೈಲ್ ಕಳ್ಳಿ ಇದ್ದಾಳಲ್ಲ ಇವಳೇ ನಿಜವಾದ ಕಳ್ಳಿ, ಹಾಗೆ ಹೀಗೆ ಅಂತ ರಾಣಿ ಬಗ್ಗೆ ಹಗುರವಾಗಿ ಮಾತನಾಡ್ಬಿಡ್ತಾರೆ ಲೋಹಿತ. ಅಷ್ಟರಲ್ಲಿ ಅಲ್ಲಿಗೆ ಅಪ್ಪ ಬರ್ತಾರೆ. ಏನಿದು, ಆಟ ಆಡಬೇಕಾದ್ರೆ ಆಟ ಆಡಬೇಕು, ಅದನ್ನ ಬಿಟ್ಟು ಯಾಕೆ ಈ ರೀತಿ ಎಲ್ಲ ಜಗಳ ಮಾಡೋದು ಅಂತ ಹೇಳ್ತಿದ್ದಾಗೆ ಈ ಕಡೆ ಚಂದು ಏನಾಯ್ತು ಅಂತ ತಿಳಿಸ್ತಾರೆ. ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಅಂತ ಗೊತ್ತಾಗೋದಿಲ್ವಾ ಲೋಹಿತ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ ನೀನು, ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದಾಗ, ನನ್ನ ಮಗಳು ಏನು ತಪ್ಪು ಮಾತಾಡ್ತಿದ್ದಾಳೆ, ನಿಜಾನೇ ತಾನೇ ಹೇಳ್ತಿದ್ದಾಳೆ, ಜೊತೆಗೆ ಈ ರೀತಿ ಆಡ್ತಲ್ಲ ಏನೋ ಆಗ್ಬಿಡುತ್ತಪ್ಪ ಹಾಗೆ ಹೀಗೆ ಅಂತ ಹೇಳಿ ಸರಳ ಅವರು ಅಲ್ಲಿ ಮಗಳ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತಾರೆ. ಏನಿದು ಸರಳ, ತಪ್ಪು ಮಾಡಿದ್ಮೇಲೆ ಮಕ್ಳಿಗೆ ಶಿಕ್ಷೆ ಆಗ್ಬೇಕಲ್ವಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಹೇಳಿ ಬೆಳಿಗ್ಗೆ ಹೇಳಿದ್ದು ನೀನೇ ತಾನೆ ಅಂದಾಗ, ಮಕ್ಕಳು ಚಿಕ್ಕ ಮಕ್ಕಳು ಗೊತ್ತಾಗೋದಿಲ್ಲ, ಬಿಟ್ಬಿಡ್ರಿ, ಶಿಕ್ಷೆ ಯಾಕೆ ಕೊಡಬೇಕು ಅಂತ ಹೇಳಿ ಸರಳ ಅವ್ರು ಹೇಳಿದಾಗ, ರಾಣಿ ಕೂಡ ಚಿಕ್ಕವಳೇ ಆಗಿದ್ಲಲ್ವಾ, ಆದರೆ ರಾಣಿ ವಿಷಯದಲ್ಲಿ ನೀನೇನು ಮಾಡಿದೆ, ಶಿಕ್ಷೆ ಕೊಡಲೇಬೇಕು ಅಂತ ಕೊಟ್ಟೆ ಅಲ್ವಾ, ಹಾಗೆ ಈಗ ಲೋಹಿತಾಗೂ ಕೂಡ ಶಿಕ್ಷೆ ಕೊಡಬೇಕಾಗದ, ಶಿಕ್ಷೆಯನ್ನು ನಾನು ಕೊಡ್ಲೋ ಅಥವಾ ನೀನು ಕೊಡ್ತೀಯೋ ಅಂತ ಹೇಳಿ ಕೇಳ್ತಾರೆ. ಇಲ್ಲ ನಾನೇ ಕೊಡ್ತೀನಿ. ಲೋಹಿತ ಮಂಡಿಯೂರಿ ನೀನು ಬಾಗಿ ಕುತ್ಕೋಬೇಕು ಅಂತ ಹೇಳಿ ಹೇಳಿದಾಗ, ಅಮ್ಮ ನಾನಾ ಅಂತ ಲೋಹಿತ ಇದಕ್ಕೆ ನೀನೇ ಸುಮ್ಮನೆ ಮಾಡೆ ಅಂತ ಹೇಳಿ ಇಲ್ಲಿ ಬಸ್ಕಿಯನ್ನು ಓಡಿಸ್ತಾರೆ. ಈ ಕಡೆ ಲೋಹಿತ ಕೂಡ ಬಸ್ಕಿ ಹೊಡಿತಾರೆ. ತದನಂತರ ಈತ ಕಡೆ ಕಾವೇರಿಯವರು ಊಟ ತಗೊಂಡು ನೀಲ ಅವ್ರಿಗೆ ಅವರು ಇರ್ತಕ್ಕಂಥ ಒಂದು ಸೆಲ್ಗೆ ಹೋಗ್ತಿದ್ದಾರೆ. ಅವ್ರ ಜೊತೆ ಇರ್ತಕ್ಕಂಥ ಅವರು, ಏನದು ಕಾವೇರಿ, ಯಾರಿಗೂ ಊಟ ತೊಗೊಂಡು ಹೋಗ್ತಿದ್ಯಾ, ನೀಲಾಗ ನೀನು ಯಾಕೆ ಊಟ ತೊಗೊಂಡು ಹೋಗಬೇಕು, ಅವಳು ನಿನ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಆದರೂ ಕೂಡ ನೀನು ಮಾತ್ರ ಅವಳಿಗೆ ಒಳ್ಳೇದನ್ನೇ ಬಯಸ್ತೀಯ ಅಲ್ವಾ, ಈ ರೀತಿ ಮಾಡಿನೇ ನಿನ್ಗೆಲ್ಲ ತೊಂದರೆ ಮಾಡ್ತಿರೋದು ಅಂದಾಗ, ಅಯ್ಯೋ ಅವರು ಊಟ ಮಾಡಿರಲಿಲ್ಲ ಹಾಗಾಗಿ ಊಟ ತಗೊಂಡು ಹೋಗ್ತಿದ್ದೀನಿ, ಅದರಲ್ಲಿ ಏನದೆ ಅಂತ ಹೇಳಿ ಕಾವೇರಿ ಅವರು ಅವ್ರು ಇರ್ತಕ್ಕಂಥ ಸೆಲ್ಲಿಗೆ ಹೋಗ್ತಾರೆ. ಮೇಡಮ್ ಅವರು ಊಟ ಮಾಡಿಲ್ಲ ಹಾಗಾಗಿ ಊಟ ತಂದೆ ಅಂದಾಗ, ಸರಿ ಆಯಿತು ಕರೆದುಕೊಡು ಅಂತ ಹೇಳ್ತಾರೆ. ನೀಲವ್ರೆ ಅಂತ ಕರೀತಾರೆ. ಬಟ್ ಆಕೆ ಎಚ್ಚರ ಆಗೋದಿಲ್ಲ, ಅವ್ರು ಎಚ್ಚರ ಆಗ್ತಿಲ್ಲ, ಒಳಗಡೆ ಹೋಗಿ ಕೊಟ್ಟು ಬರಲಾ ಅಂತ ಹೇಳಿ ಕಾವೇರಿ ಕೇಳಿದಾಗ ಪರ್ಮಿಷನ್ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಅವರು. ಸರಿ ಆಯಿತು ಅಂತ ಒಳಗಡೆ ಹೋಗಿದ್ರೆ ಅವ್ರಿಗೆ ಹುಷಾರಿರೋದಿಲ್ಲ, ಜ್ವರ ಬಂದಿರುತ್ತೆ. ಆಗ ಅವ್ರಿಗೆ ಜ್ವರ ಬಂದಿದೆ, ದಯವಿಟ್ಟು ಡಾಕ್ಟರ್ನ ಕರೀತೀರಾ
ಅಂದಾಗ ಡಾಕ್ಟರ್ ಎಲ್ಲ ಮನೆಗೆ ಹೋಗಿದ್ದಾರೆ ಅಂದಾಗ ಸರಿ ಆಯಿತು, ಜ್ವರದ ಟ್ಯಾಬ್ಲೆಟನ್ನು ತಂದುಕೊಡಿ ಅಂತ ಹೇಳಿದಾಗ ಸರಿ ಆಯಿತು ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಟ್ಯಾಬ್ಲೆಟನ್ನು ತೆಗೆದುಕೊಂಡು ಬರುವುದಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ನೀಲವ್ಗೆ ಎಚ್ಚರ ಆಗತ್ತೆ, ಏನಿದು ನೀನು ಯಾಕೆ ನನ್ನ ಹಾರೈಕೆ ಮಾಡ್ತಿದ್ಯಾ, ನೀನು ಯಾಕೆ ನನಗೆ ಊಟ ತೊಗೊಂಡು ಬಂದಿದ್ಯಾ, ಈ ರೀತಿ ಎಲ್ಲ ಮಾಡಿ ನೀನು ನನ್ನ ವಿಶ್ವಾಸ ಗಳಿಸ್ಕೊಂಡು ನನ್ನಿಂದ ಸತ್ಯ ಬಾಯಿ ಬಿಡಿಸ್ಬೇಕು ಅಂದ್ಕೊಂಡಿದ್ಯಾ, ನನ್ನನ್ನು ಹಾಗೆ ಕನ್ವಿನ್ಸ್ ಮಾಡ್ಬೋದು ಅಂದ್ಕೊಂಡಿದ್ರೆ ಖಂಡಿತ ಅದು ಯಾವುದು ಕೂಡ ಸಾಧ್ಯ ಆಗೋದಿಲ್ಲ ಅಂತ ನೀಲವ್ರು ಹೇಳ್ತಾರೆ. ಅದು ಹಾಗಲ್ಲ, ನೀವು ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ಊಟ ತೊಗೊಂಡು ಬಂದೆ ಅಷ್ಟೇ ಅಂತ ಹೇಳಿ ಟ್ಯಾಬ್ಲೆಟ್ ತಂದು ಕೊಡ್ತಾರೆ. ಪೊಲೀಸ್ ಅವರು ಅದನ್ನು ಕೂಡ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಹುಷಾರಾಗತ್ತೆ. ಈ ರೀತಿ ನೀವು ಹುಷಾರು ತಪ್ಪಿದ್ರೆ ಹೇಗೆ ಅಂತೆಲ್ಲ ಹೇಳಿದಾಗ ಏನಿಲ್ಲ ಸುಮ್ಮನೆ ನೀನು ಈ ರೀತಿ ಎಲ್ಲ ನನ್ನನ್ನು ಯಾಮರ್ಸ್ಬೋದು ಅಂತ ಅನ್ಕೋಬೇಡ, ಖಂಡಿತ ನಾನು ಬಾಲಾಗೆ ನಿಯತ್ತಾಗಿರಲೇಬೇಕಾಗತ್ತೆ. ಯಾಕಂದರೆ ಬಾಲ ನನಗೆ ದುಡ್ಡು ಕೊಡ್ತದ, ನನ್ನ ಮಗಳು ಹೊರಗಡೆ ಇದ್ದಾಳೆ, ಅವಳನ್ನು ನಾನು ನೋಡ್ಕೋಬೇಕು, ಅವಳು ಚೆನ್ನಾಗಿ ಓದಬೇಕು, ಅದಕ್ಕೆ ನನಗೆ ದುಡ್ಡು ಬೇಕಾಗಿದೆ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರೆ ನೀವು, ಬಾಲ ನಿಮಗೆ ದುಡ್ಡು ಕೊಡ್ತದ, ಯಾಕೆ ಏನು ಅಂದಾಗ ಯಾಕೆ ಏನು ಅಂತ ಕೇಳಬೇಡ, ಆದರೆ ನಾನು ನಿಯತ್ತಾಗೆ ಇರಬೇಕಾಗತ್ತಾ ಅಂತ ಹೇಳ್ತಾರೆ. ಹೌದು, ನೀವು ಯಾಕೆ ಇಲ್ಲಿಗೆ ಬಂದ್ರಿ, ನಿಮ್ಮ ಗಂಡ ಅಲ್ವಾ ನೋಡ್ಕೊಳ್ಳೋದಕ್ಕೆ ಅಂತ ಕಾವೇರಿ ಹೇಳಿದಾಗ ನನ್ನ ಗಂಡ ನಾನು ಒಬ್ಬ ಬೇಜವಾಬ್ದಾರಿ ಮನುಷ್ಯ, ದಿನ ಕುಡ್ಕೊಂಡು ಬಂದು ಗಲಾಟೆ ಮಾಡಿ ಹೊಡಿತಾ ಇದ್ದ. ಒಂದಿನ ನನ್ನ ಮಗಳಿಗೆ ಹೊಡೆಯೋದಕ್ಕೆ ಮುಂದಾದ, ಅವತ್ತು ನನಗೆ ನೋಡೋಕ್ಕಾಗದೆ ಅವನಿಗೆ ಸರಿಯಾಗಿ ಹೊಡೆದು ಸಾಯಿಸ್ಬಿಟ್ಟೆ. ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬರಬೇಕಾಯ್ತು. ನನ್ನ ಮಗಳು ನನ್ನನ್ನು ಈ ಒಂದು ಕಾನೂನು ದೂರ ಮಾಡಿಬಿಡ್ತು, ನನ್ನ ಮಗಳು ಒಂಟಿ ಆಗಿಬಿಟ್ಲು, ನನ್ನ ಮಗಳನ್ನ ನೋಡ್ಕೊಳ್ಳೋದಕ್ಕೆ ನಾನಿಲ್ಲ, ಆದರೆ ಈಗ ನನಗೆ ಬಾಲ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದದಾನೆ. ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ದಯವಿಟ್ಟು ನೀನು ನನ್ನ ಹತ್ರ ಏನೂ ಕೇಳೋಕ್ಕೆ ಬರಬೇಡ, ನಾನು ನನ್ನ ಮಗಳನ್ನ ನೋಡ್ಕೋಬೇಕು ಅಂತ ಹೇಳಿ ಅವರು ಹೇಳಿದಾಗ ನನಗೂ ನಿಮ್ಮ ರೀತಿಯೇ ಹೆಣ್ಮಗಳಿದ್ದಾಳೆ, ಅವಳು ಹೊರಗಡೆ ಇದ್ದಾಳೆ, ದಯವಿಟ್ಟು ನೀವು ನನ್ನ ಮಗಳಿಗೆ ತೊಂದರೆ ಆಗೋ ರೀತಿ ಏನೂ ಮಾಡಬೇಡಿ ಅಂದಾಗ ಸುಮ್ಮನೆ ವಿನಾಕಾರಣ ಇಲ್ಲಿಂದ ಏನು ಮಾತಾಡದೆ ಹೊರಟೋಗ್ಬಿಡು ಕಾವೇರಿ, ಖಂಡಿತ ನನ್ನ ಮನಸ್ಸು ಕರಗೋದಿಲ್ಲ, ನನ್ನ ಮಗಳು ಮುಖ್ಯ ನನಗೆ ಅಂತ ಹೇಳಿ ನೀಲವರು ಹೇಳಿಬಿಡ್ತಾರೆ. ಹಾಗಾಗಿ ಕಾವೇರಿ ಕೂಡ ಅಲ್ಲಿಂದ ಹೊರಟು ಬಂದುಬಿಡ್ತಾರೆ. ಇತ್ತ ಕಡೆ ರಾಣಿ ತನ್ನ ಅಮ್ಮನ ನೆನಪು ಮಾಡ್ಕೋತಿದ್ದಾಳೆ, ಅಮ್ಮನ ಹತ್ರ ನಡೆದಿರೋ ಎಲ್ಲ ವಿಷಯನೂ ಕೂಡ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಬಾಲವ್ರು ಸತ್ಯವರು ಬಂದಿದ್ದ, ನಾಳೆ ನಾನು ನೀನು ಇಬ್ಬರು ಕೂಡ ನಿಮ್ಮ ಅಮ್ಮನ ನೋಡೋಕೆ ಹೋಗ್ತಿದ್ವಿ ಅಂದಾಗ ಹೌದಾ ಅಂತ ಹೇಳಿ ರಾಣಿ ಕುಣಿದು ಕುಪ್ಪಳಿಸ್ಬಿಡ್ತಾಳೆ. ಜೊತೆಗೆ ಎಲ್ಲರೂ ಕೂಡ ನೋಡೋದಕ್ಕೆ ಬರೋರು ಅವ್ರಿಗೆ ಇಷ್ಟ ಆಗಿರೋ ತಿಂಡಿ ಮಾಡ್ಕೊಂಡು ಬರ್ತಿದ್ರು, ಬಟ್ ಅಮ್ಮನ್ನ ನೋಡೋದಕ್ಕೆ ಯಾರೂ ಬರ್ತಿರ್ಲಿಲ್ಲ. ಆದರೆ ಈಗ ನಾವು ಹೋಗ್ತಿದ್ದೀವಲ್ವ, ಅಮ್ಮಂಗೆ ಇಷ್ಟ ಆಗಿರೋ ತಿಂಡಿ ಏನಾದರೂ ಮಾಡ್ಕೊಂಡು ಹೋಗೋಣ ಅಂದಾಗ ಖಂಡಿತ ಅವಳಿಗೆ ಇಷ್ಟ ಆಗಿರೋ ತಿಂಡಿನೇ ಮಾಡ್ಕೊಂಡು ಹೋಗೋಣ, ಅವಳಿಗೆ ಏನು ಇಷ್ಟ ಅನ್ನೋದು ನನಗೆ ಗೊತ್ತಿದೆ, ನೀನೇನು ಯೋಚನೆ ಮಾಡಬೇಡ, ನಿಮ್ಮಮ್ಮ ಬರೋ ತನಕ ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ತಾಯಿ ಥರ ನೋಡ್ಕೋತೀನಿ ಅಂತ ಹೇಳಿ ಸತ್ಯವ್ರು ಹೇಳ್ತಾರೆ. ರಾಣಿಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ನಂತರ ಇದ್ದ ಕಡೆ ವರದ ಮತ್ತು ಬಾಲ ಇಬ್ಬರು ಕೂಡ ಜೈಲಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ, ಕಾವೇರಿ ಜೊತೆ ಮಾತನಾಡಬೇಕು ಅಂತ. ಹಾಗಾಗಿ ಜೈಲಿಗೆ ಬರ್ತಾರೆ ಬಾಲ ಮತ್ತು ವರದ. ಇಲ್ಲಿ ವರದ ಬಂದಿದ್ದೆ, ಏನು ನಿನಗೂ ಮಣಿಗೂ ಏನು ಸಂಬಂಧ, ಮಣಿ ಯಾಕೆ ನನ್ನ ಬೆನ್ನಿಂದ ಬಿದ್ದಿದ್ದಾನೆ ಅಂತ ಕೇಳ್ತಿದ್ದಾರೆ. ಮಣಿ ಯಾರು ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಕಾವೇರಿಗೆ. ಅಂಥದ್ರಲ್ಲಿ ವರದ ಹೇಳ್ತಿರೋ ಮಾತನ್ನು ಕೇಳಿದ್ದೆ ಸಿಡಿದು ಹೇಳ್ತಿದ್ದಾರೆ. ಅದರಲ್ಲೂ ಇಲ್ಲಿ ಬಾಲ ಹೇಳ್ತಿದ್ದಾರೆ, ತಾನೇ ಉತ್ತರ ಕೊಡು ಕಾವೇರಿ, ಸುಮ್ಮನೆ ವಿನಾಕಾರಣ ಸೈಲೆಂಟ್ ಆಗಿ ಇರಬೇಡ ಅಂತ ಕೆಂಡ ಕಾರ್ತಾರೆ ಬಾಲ. ಇದರಿಂದಾಗಿ ನೀನು ಸುಮ್ಮನೆ ಇರ್ತೀಯ, ನಿನ್ ಯೋಗ್ಯತೆನೇ ಇಲ್ಲ ಮಾತಾಡೋಕೆ, ನೀನೇನು ಮಾತಾಡೋದು ನನ್ನ ಹತ್ರ ಅಂತ ಹೇಳಿ ಕಾವೇರಿ ಸಿಡಿದು ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸತ್ಯ ಮತ್ತು ರಾಣಿ ಇಬ್ಬರು ಕೂಡ ಬಂದಿದ್ದಾರೆ. ಪೊಲೀಸವ್ರು ಬಂದು ಕಾವೇರಿ ನಿನ್ನನ್ನು ನೋಡೋದಕ್ಕೆ ನಿನ್ನವ್ರು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ವರದ ಶಾಕ್ ಆಗ್ತಿದ್ದಾರೆ. ಕಾವೇರಿಗೆ ಸಂಬಂಧಪಟ್ಟವ್ರು ಯಾರು ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಕಾವೇರಿ ಕೂಡ ಹೆದರೋಗ್ತಿದ್ದಾಳೆ, ರಾಣಿ ನನ್ನ ಮಗಳು ಅನ್ನೋ ವಿಷಯ, ಸತ್ಯ ನನ್ನ ಮನೇಲಿರೋ ವಿಷಯ ವರದಾಗೆ ಬಾಲಾಗೆ ಗೊತ್ತಾದರೆ ಏನು ಮಾಡೋದು ಅಂತ. ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.